ಮಂಗಳೂರಿನ ಕಾಸ್ಮೋಪಾಲಿಟನ್ ಕ್ಲಬ್ಗೆ 125ರ ಸಂಭ್ರಮದ ಅಂಗವಾಗಿ ಇತ್ತೀಚೆಗೆ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ಸ್ ಪಂದ್ಯಾಟಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಮಂಗಳೂರು ಬಂದರು ನಗರಿಯ ಹೆಮ್ಮೆಯ ಸಂಕೇತ ಹಾಗೂ ಬ್ರಿಟಿಷರ ಕಾಲದಿಂದಲೂ ಕ್ರೀಡಾ ಲೋಕಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿರುವ ಮಂಗಳೂರಿನ ಕಾಸ್ಮೋಪಾಲಿಟನ್ ಕ್ಲಬ್ಗೆ ಇದೀಗ 125 ವರ್ಷಗಳ ಸಂಭ್ರಮ. ಈ ಐತಿಹಾಸಿಕ ಮೈಲಿಗಲ್ಲಿನ ಸವಿ ನೆನಪಿಗಾಗಿ ಕ್ಲಬ್ನ ವತಿಯಿಂದ ಆಯೋಜಿಸಲಾಗಿರುವ ರಾಜ್ಯ ಮಟ್ಟದ ಆಹ್ವಾನಿತ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ಶಿಪ್ಗೆ ಬಾವುಟಗುಡ್ಡದ ಕ್ಲಬ್ ಆವರಣದಲ್ಲಿ ಭವ್ಯ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಲಬ್ ಅಧ್ಯಕ್ಷರಾದ ಎ ಸದಾನಂದ ಶೆಟ್ಟಿ ಅವರು, ಈ ಬಾರಿ ಆಯೋಜಿಸಿರುವ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಪಂದ್ಯಾವಳಿಯು ಯುವ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಲಿ ಎಂದು ಶುಭ ಹಾರೈಸಿದರು. 25ನೇ ವರ್ಷದ ಇತಿಹಾಸದ ಒಂದು ಕ್ಲಬ್, ಅದರ ಇನ್ನು ನಡೀತಾ ಇರುವ ಸ್ಟೇಟ್ ಲೆವೆಲ್ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಟೂರ್ನಮೆಂಟ್ಗೆ ನಾವೆಲ್ಲ ಬಂದಿದ್ದೇವೆ. ಈ ಶುಭ ಸಂಭ್ರಮದಲ್ಲಿ ಅದು ಎಲ್ಲರಿಗೆ ನಮಸ್ಕರಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕ್ಲಬ್ ಕಾರ್ಯದರ್ಶಿ ಎಂಸಿ ಶೆಟ್ಟಿಯವರು ಸಹ ಪಂದ್ಯಾವಳಿಗೆ ಶುಭ ಹಾರೈಸಿದರು. 100ನೇ ವರ್ಷವನ್ನು ನಮ್ಮ ಸುರೇಶ್ ಚಂದ್ರ ಶೆಟ್ಟರ ತಂದೆಯವರು ಲೋಕೇಶ್ ಶೆಟ್ಟಿ ಇರುವಾಗ 100ನೇ ವರ್ಷದ ಆಚರಣೆ ನಡೆದಿತ್ತು. ಈಗ ಇದು 125ನೇ ವರ್ಷದ ಆಚರಣೆ ನಾಡ್ದು 1 ತಾರೀಕಿಗೆ ನಡೆಯಲಿಕ್ಕಿದೆ. ಇದಕ್ಕೂ ನಿಮ್ಮೆಲ್ಲರೂ ನಾನು ತುಂಬು ಹೃದಯದಿಂದ ಆಮಂತ್ರಿಸಿದ್ದೇನೆ. ಸಂತೋಷ್ ಹೆಗ್ಡೆ ಅವರು ಜಸ್ಟಿಸ್, ಮಾಜಿ ಲೋಕಸಭಾ ಸ್ಪೀಕರ್, ಇವರ ಮಗ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ನಮ್ಮ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಹಾಗೆ ಅದಾನಿ ಸಂಸ್ಥೆಯ ಮುಖ್ಯಸ್ಥರಾದಂತ ಕಿಶೋರ್ ಆಳು ಕೂಡ ನಮ್ಮ ಇನ್ನೊಬ್ಬರು ಮುಖ್ಯಸ್ಥರಾಗಿದ್ದಾರೆ. ಇದೇ ನಮ್ಮ ಇಲ್ಲಿ ಲೇಡೀಸ್ ಕ್ಲಬ್ ನ ಸಭಾಂಗಣದಲ್ಲಿ ನಮ್ಮ ಈ ಕಾರ್ಯಕ್ರಮವು ಸಾಯಂಕಾಲ 6 ಗಂಟೆಯಿಂದ ಪ್ರಾರಂಭವಾಗ್ತದೆ. ಹಾಗೆ ಈ ಕಾರ್ಯಕ್ರಮವನ್ನು ತುಂಬು ಮನಸ್ಸಿನಿಂದ ಉದ್ಘಾಟಿಸಲ್ಪಟ್ಟ ನಮ್ಮ ಈ ಸಮಾರಂಭ ಕ್ರೀಡೆ ಅತ್ಯುತ್ತಮವಾಗಿ ಜರಗಲಿ. ಬಂದಂತ ನಿಮ್ಗೆಲ್ಲರೂ ಎಲ್ಲಾ ಕ್ರೀಡಾಪಟುಗಳಿಗೂ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ಇನ್ನು ರಾಜ್ಯದ ನಂಬರ್ 1 ಆಟಗಾರರಾದ ಶಾನ್ ಡೇವಿಸ್ ಮಾತನಾಡಿ, ಇಂತಹ ಐತಿಹಾಸಿಕ ಕ್ಲಬ್ನಲ್ಲಿ ಆಟವಾಡುವುದು ನಮಗೆ ಸಿಕ್ಕ ಗೌರವ ಎಂದು ಹೇಳಿದರು. This game involves a lot of mindset, so you need to have a strong mindset and you also need to be physically fit. That is something very important for the game, because most of the game is how you think about it and how you plan yourself in terms of solving the puzzle that is snooker and billiards. Once again, I thank everyone for inviting us here to Mangalore. We'd like for everyone here to please come down to the Cosmopolitan Club and get a game of you to understand what the sport is actually about. Thank you. ಇನ್ನು ಪಂದ್ಯಾವಳಿಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಟೂರ್ನಮೆಂಟ್ ಚೇರ್ಮನ್ ಹಾಗೂ ಉಪಾಧ್ಯಕ್ಷರಾದ ರಾಜಗೋಪಾಲ್ ರೈ ಅವರು, ನಮ್ಮ ಕ್ಲಬ್ ಬ್ರಿಟಿಷರ ಕಾಲದಿಂದಲೂ ಬೆಳೆದು ಬಂದಿದ್ದು, ಇಲ್ಲಿನ ಬಿಲಿಯರ್ಡ್ಸ್ ಟೇಬಲ್ಗಳು ಕೂಡ ಶತಮಾನದ ಇತಿಹಾಸವನ್ನ ಹೊಂದಿವೆ ಎಂದು ಹೇಳಿಕೊಳ್ಳುತ್ತಾ ತಮ್ಮ ಸಂಘ ಬೆಳೆದು ಬಂದಂತಹ ಹಾದಿಯನ್ನ ಸಭೆಗೆ ಮಂಡಿಸಿದರು. ಕಾಸ್ಮೋಪಾಲಿಟನ್ ಕ್ಲಬ್ ಮಂಗಳೂರು ಇದು ದಕ್ಷಿಣ ಕನ್ನಡ ಇತಿಹಾಸದಲ್ಲಿ ಒಂದು ಪ್ರಸಿದ್ಧ ಕ್ಲಬ್. ಈ ವರ್ಷ 125ನೇ ವರ್ಷದಲ್ಲಿ ಮುಂದುವರಿತಾ ಇದೆ. 125ನೇ ವರ್ಷದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ನಾವು ನಮ್ಮ ಕ್ಲಬ್ಬಿನ ಎದುರುಗಡೆ ಇರುವ ಮೈದಾನದಲ್ಲಿ ಬಾರಿ ಅದ್ದೂರಿಯಾಗಿ ನಡೆಯಲಿಕ್ಕಿದೆ. ಇದೀಗ 20 ತಾರೀಕಿನಿಂದ ಕ್ವಾಲಿಫೈಡ್ ನಮ್ದು ಬಿಲಿಯರ್ಡ್ಸ್ ಅದೇ ರೀತಿ ಸ್ನೂಕರ್ ಟೂರ್ನಮೆಂಟ್ ನಡೆದು 26ರವರೆಗೆ ಕ್ವಾಲಿಫೈ ಮ್ಯಾಚ್ ಆಗಿ ಇದೀಗ ಫೈನಲ್ ನಡೀತಾ ಇದೆ. ನಮಗೆ ಈ ಟೂರ್ನಮೆಂಟ್ಗೆ ರಾಜ್ಯದಿಂದ 14 ಜನ ಬಂದಿದ್ದಾರೆ. ರಾಜ್ಯದಿಂದ 14 ಜನ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಆಟಗಾರರು, ರಾಷ್ಟ್ರೀಯ ಮಟ್ಟದಲ್ಲಿ ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದಂತ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಬಿಲಿಯರ್ಡ್ಸ್ ಟೇಬಲ್ಗೆ ಸಾಧಾರಣ 100 ವರ್ಷದ ಟೇಬಲ್ ಇದು. ಇವತ್ತಿನದೆಲ್ಲ ಬಾರಿ ಹಿರಿಯ ಟೇಬಲ್. 1966ರಲ್ಲಿ ರಾಷ್ಟ್ರೀಯ ಚಾಂಪಿಯನ್ ಮೈಕೆಲ್ ಪ್ರೇರ ಇಲ್ಲಿ ಬಂದು ಈ ಟೇಬಲ್ ಅಲ್ಲಿ ಬಿಲಿಯರ್ಡ್ಸ್ ಆಡಿದ್ದಾರೆ ಅಂತ ಒಂದು ಹೆಸರು ಪಡೆದಂತ ನಮ್ಮ ಕ್ಲಬ್. ಎನ್ಒಇ ಚಾಂಪಿಯನ್ಶಿಪ್ ಫೆಬ್ರವರಿ 20ರಿಂದ ಮಾರ್ಚ್ 1ರಿಗೆ ನಡೆಯುತ್ತಿದ್ದು, ಫೆಬ್ರವರಿ 25ರಿಂದ ಕ್ವಾಲಿಫೈಡ್ ಪಂದ್ಯಗಳು ಆರಂಭವಾಗಲಿವೆ. ಬಿ ಭಾಸ್ಕರ್, ಎಂ ಯೋಗೇಶ್, ಬಿಸಿ ಕಾರ್ತಿಕ್ ಮತ್ತು ಕೀರ್ತಿ ಪಾಂಡ್ಯ ಸೇರಿದಂತೆ ದೇಶದ 14 ಮಂದಿ ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೋಶಾಧಿಕಾರಿ ದೇವಿ ಚರಣ್ ಶೆಟ್ಟಿ, ಕ್ರೀಡಾ ಕಾರ್ಯದರ್ಶಿ ಯೋಗೇಶ್ ಕುಮಾರ್ ಹಾಗೂ ಪದಾಧಿಕಾರಿಗಳಾದ ರಾಮರಾಜ್ ರೈ, ಮನೋಜ್, ಚಂದ್ರಹಾಸ್ ಬಾಳ, ಪ್ರದೀಪ್, ಪ್ರಸಾದ್ ರೈ ಕಲ್ಲಿಮಾರು, ಪಿವಿ ಹೆಗ್ಡೆ, ಉದಯ್ ಶಂಕರ್ ರೈ ಮತ್ತಿತರರು ಉಪಸ್ಥಿತರಿದ್ದರು.